ಆ ಎಕ್ಸ್ಪೋರ್ಟದ್ದು ಆದ ನಂತರ ದರದಲ್ಲಿ ಸ್ಟೆಬಿಲಿಟಿ ಬಂದದು. ಆ ದರದಲ್ಲಿ ಸ್ಟೆಬಿಲಿಟಿ ನಾನು ನಿಮಗೆ ಎಕ್ಸಾಕ್ಟ್ಲಿ ಹೇಳ್ತೇನೆ. ಆವಾಗ 31 ಚಿಲ್ಲರೆ ಇತ್ತು, ಸಕ್ಕರೆ ರೇಟ್ 37-38 ರೂಪಾಯಿ ಆಯ್ತು per kg. See, central government, Modi government has got responsibility towards first farmers, second to consumers, third to the millers. Naturally, millers is also important factor in this. ನಾವು ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ MSP ಶುರು ಆದದ್ದು ಯಾವಾಗ ಭಾಳ ದೊಡ್ಡ ಮಾತಾಡ್ತಿರಲ್ಲ. ನಿಮ್ಮ ಕಾಲದಾಗ ಯಾಕೆ MSP ಮಾಡಿರಲಿಲ್ಲ ನೀವು? ನಮ್ಮ ಕಾಲದಾಗ 18-19 MSP ಮಾಡಿದ್ದು ನಾವು. ಇದಕ್ಕಿಂತ ಮೊದಲು MSPನೂ ಇರಲಿಲ್ಲ, ಏನೂ ಇರಲಿಲ್ಲ ನಿಮ್ಮ ಕಾಲದಾಗ. ಎಥೆನಾಲ್ ಬ್ಲೆಂಡಿಂಗು 2000 ಇಸ್ವಿಯೊಳಗೆ ಶುರು ಆಗ್ತಿಲ್ಲ. ಅನೇಕ ಪತ್ರಕರ್ತರು ಹಿರಿಯರಿದ್ದರು. ನೀವು 2000 ರಾಮನಾಯಕರು ಇದನ್ನು ಪ್ರಮೋಟ್ ಮಾಡಿದರು. 2014 20% ಮುಗಿಬೇಕಾಗಿತ್ತು. ಐ ಆಮ್ ರಿಪೀಟಿಂಗ್, 2014 ಮುಗಿಬೇಕಾಗಿತ್ತು. 1.5% ಮಾಡಿದ್ರಿ ಅವರು. ಉತ್ಪಾದನೆ ಆಗ್ತಿತ್ತು ಎಥೆನಾಲ್, ದಯವಿಟ್ಟು ಸರಿಯಾಗಿ ನೋಟ್ ಮಾಡ್ಕೊರಿ. 38 ಕೋಟಿ ಲೀಟರ್, 38 ಕೋಟಿ ಲೀಟರ್. ಈಗ ಎಥೆನಾಲ್ ಎಷ್ಟು ಉತ್ಪಾದನೆ ಆಗಿದೆ? 1001 ಲೀಟರ್. ಕರ್ನಾಟಕಕ್ಕೆ 139. ಅದರೊಳಗೆ ಯಾರ ಬಗ್ಗೆ ಮಾತಾಡ್ತೀರಿ ನೀವು ಸಿದ್ದರಾಮಯ್ಯನವರೇ? ರಾಹುಲ್ ಗಾಂಧಿ ಸಹವಾಸನ? ಸಹವಾಸ ದೋಷ ಅಂತಾರಲ್ಲ. ನಾನು ನಿನ್ನೇನೋ ಒಂದು ಕತೆ ಹೇಳಿದ್ದಲ್ಲೇ ಹುಬ್ಬಳ್ಳಿಯೊಳಗೆ, ನೀವು ನೋಡಿರ್ಬೇಕೆಲ್ಲವ್ರು. ಆ ಹುಲಿ ಮಂದಿ ಒಳಗೆ ಹೋಗಿ, ಕುರಿ ಮಂದಿ ಒಳಗೆ ಹೋಗಿ ಹುಲಿ ಬಿದ್ದ ಕೂಡಲೇ ಅದು ಕುರಿ ಮಾಡ್ದಂಗೆ ಮಾಡ್ತಿರ್ತದಲ್ಲ, ಹಂಗೆ ರಾಹುಲ್ ಗಾಂಧಿ ಕಾರಣದಿಂದ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ, ಅಥವಾ ಏನು ದುರುದ್ದೇಶಪೂರ್ವವಾಗಿ, ಅಥವಾ ಅವ್ರು ಮೆಚ್ಚಿಸ್ಲಿಕ್ಕಂತ ಏನಾದ್ರು ಮಾತಾಡ್ತಾ ಇದ್ದೀರಾ? ಎರಡನೇದ್ದು, 1001 ಲೀಟರ್ ಎಥೆನಾಲುದಲ್ಲಿ 139 ಕೋಟಿ ಲೀಟರು ಕರ್ನಾಟಕಕ್ಕೆ ಅಲಾಟ್ ಆಗಿದೆ. ಹೆಚ್ಚು ಕಡಿಮೆ ಸ್ವಲ್ಪ 5-6 ಕೋಟಿ ಪ್ರತಿ ಸರ್ತಿ ಎಲ್ಲ ರಾಜ್ಯಕ್ಕೂ ವ್ಯತ್ಯಾಸ ಆಗ್ತದೆ. ಈ ಸರ್ತಿನ ಹೆಚ್ಚು ಕಡಿಮೆಯಾಗಿ ಅಷ್ಟೇ ಬರ್ತದೆ. ಈಗ 20% ತಲುಪಿ ನಾವು ಎಥೆನಾಲ್ ಬ್ಲೆಂಡಿಂಗ್, 20%. ಅದರಿಂದ ಟೋಟಲ್ ಡಿಸ್ಟಿಲರೀಸ್ಗೆ ಅಂದ್ರೆ ಶುಗರ್ ಮಿಲ್ಸ್ಗೆ 2,18,000 ಕೋಟಿ ರೂಪಾಯಿ ರೆವಿನ್ಯೂ ಜನರೇಟ್ ಆಗಿದೆ. ಯಾವ ಕಾರಣಕ್ಕಾಗಿ ಇವತ್ತು ಪೇಮೆಂಟ್ ಇಡೀ ದೇಶಾದ್ಯಂತ ಶುಗರ್ ಫಾರ್ಮರ್ಸ್ಗೆ ಪೇಮೆಂಟ್ ಆಗ್ತಾ ಇದೆ ಅಂತಂದರೆ ದಿಸ್ ಈಸ್ ದಿ ರೀಸನ್. ಥರ್ಡ್, ಇವ್ರ ಕಾಲದೊಳಗೆ ಪೇಮೆಂಟು ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಬಂದ ಮೇಲೆ ಇದು ಚರ್ಚೆ ಶುರು ಆಯಿತು, ಏನಾದ್ರು ಮಾಡ್ಬೇಕಂತ. ಮೋದಿ ಸಾಹೇಬರು ವಿವಿಧ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಲ್ಲಿ 16,500 ಕೋಟಿ ರೂಪಾಯಿ ಫಾರ್ಮರ್ಸ್ ಕೇನ್ ಬಿಲ್ ಕ್ಲಿಯರ್ ಮಾಡ್ಲಿಕ್ಕೆ ಕೊಟ್ಟಿವಿ ನಾವು 10 ಇಯರ್ಸ್ದಾಗ. ಇವ್ರು ಹಳೆ ಬಿಲ್ 14 ನಂತರದ್ದಲ್ಲ, ನಾಟ್ ಬಿಫೋರ್ 14, ನಾಟ್ ಆಫ್ಟರ್ 14, ಬಿಫೋರ್ 14. ಇವರೇನೋ ರಾಡಿ ಮಾಡಿಟ್ಟು ಹೋಗಿದ್ರಲ್ಲ UPA ಸರ್ಕಾರ, ಅದಕ್ಕೆ 16,500 ಕೋಟಿ ರೂಪಾಯಿ ಭಾರತ ಸರ್ಕಾರ ಸಹಾಯಧನವನ್ನು ಕೊಟ್ಟು ಕ್ಲಿಯರ್ ಮಾಡಿದೆ. ಅಂದರೆ ಒಂದು 30-35 ಸಾವಿರ ಕೋಟಿ ರೂಪಾಯಿ ಪೇಮೆಂಟ್ ಪೆಂಡಿಂಗ್ ಇತ್ತು. ನಾಚಿಗೆ ಬರ್ತದೆ ನಿಮಗೆ ಮಾತಾಡಲಿಕ್ಕೆ.